ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇವಳು ಹೊರಗಡೆ ತೋರಿಸ್ತಾ ಇದ್ದಾಳೆ ಅನ್ಕೋಬೇಡಿ. ನಾನು ಅರ್ಲಿ ಮಾರ್ನಿಂಗ್ 5:30ಗೆ ಎದ್ದಿದ್ದೆ. ಸೊ ಅದರಿಂದ ಮಾರ್ನಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ. ಯಾರೂ ಇರಲಿಲ್ಲ ರೋಡಲ್ಲಿ. ಇದು ನನ್ನ ಗುರುವಾರದ ವ್ಲಾಗ್ ಆಗಿರುತ್ತೆ. ಬನ್ನಿ, ಒಂದು ಲೋಟ ಬಿಸಿನೀರು ಕುಡ್ಕೊಂಡು ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಗುರುವಾರ ಆಗಿರೋದ್ರಿಂದ ಗುರುವಾರದ ಪೂಜೆಯನ್ನು ನಾವು ರಾಯರಿಗೆ ಹೇಗೆ ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಹಿಂದಿನ ದಿನವೇ ಕ್ಲೀನ್ ಮಾಡ್ಕೋತಾ ಇದ್ದೆ, ಬಟ್ ಆಗಲಿಲ್ಲ. ಸೊ ಆದ್ದರಿಂದ ಗುರುವಾರ ಮಾರ್ನಿಂಗ್ ಎದ್ದು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಗೋಮೂತ್ರ ಪಚ್ಕರ್ಪೂರವನ್ನು ಹಾಕಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದರಿಂದ ಪಚ್ಕರ್ಪೂರ ಹಾಕೋದ್ರಿಂದ ದೇವ್ರ ಮನೆ ಸಹ ಸುವಾಸನೆಯಿಂದ ಇರುತ್ತೆ ಅಂತ. ಮತ್ತು ಗೋಮೂತ್ರ ಅಂದರೆ ಅದೊಂದು ಶುದ್ಧಿಯ ಸಂಕೇತ ಅಂತಲೇ ಹೇಳ್ಬೋದು. ಸೊ ದೇವ್ರ ಮನೆ ಶುದ್ಧಿಯಾಗಲಿ ಅಂತ ಗೋಮೂತ್ರವನ್ನು ಹಾಕೋತೀವಿ. ಅರಿಶಿನನೂ ಸಹ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಬರಬಾರ್ದು ಅಂತ ಅರಿಶಿನ ಯೂಸ್ ಮಾಡ್ತೀವಿ. ಸೊ ಈಗ ದೇವ್ರ ಮನೆ ಎಲ್ಲ ಕ್ಲೀನಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ರಾಯರ ಅಭಿಷೇಕ ಮಾಡೋದಕ್ಕೆ ಕೂರ್ತಾ ಇದ್ದೀನಿ. ರಾಯರ ಅಭಿಷೇಕ ಅಂದರೆ ಕೆಲವರು ಒಂದೊಂದು ರೀತಿ ಒಬ್ಬೊಬ್ಬರು ಮಾಡ್ತಾರೆ. ನಾವಿಲ್ಲಿ ವಾರನೂ ಸಹ ರಾಯರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡ್ತೀನಿ. ಸಂಕಲ್ಪ ಮಾಡಿ ನಾವು ಮಾಡ್ತಾ ಇರೋದು. ಇದನ್ನು ನಾನು 1 ವರ್ಷದಿಂದನೂ ಸಹ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ರಾಯರನ್ನ ನಂಬಿ ಯಾರು ಕೆಟ್ಟವರಿಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ರಾಯರನ್ನ ನಂಬಿ ನಮಗೂ ಸಹ ತುಂಬ ಒಳ್ಳೆಯದಾಗಿದೆ. ಈ ರೀತಿ ನಾವು ಸಂಕಲ್ಪ ಮಾಡಿ ಮಾಡೋದ್ರಿಂದ ನಮ್ಮದು ಏನು ಇಷ್ಟ ಇರುತ್ತೆ ಅಥವಾ ನಮ್ಮದು ಬೇಡಿಕೆ ಏನಿರುತ್ತೆ ಅದು ನೆರವೇರುತ್ತೆ ಅಂತ ಒಂದು ನಂಬಿಕೆ. ಸೊ ನಾನಿಲ್ಲಿ ಮೊದಲಿಗೆ ಉದ್ದರಣೆಯಲ್ಲಿ ನೀರನ್ನು ಹಾಕೋತಾ ಇದ್ದೀನಿ. ಅಂದರೆ ಮೊದಲಿಗೆ ಶುದ್ಧ ಮಾಡ್ಕೊತಾ ಇದ್ದೀನಿ. ನಂತರ ಹಸಿ ಹಾಲು, ಇದಕ್ಕೆ ಯಾವುದೇ ರೀತಿಯ ಕಾಯಿಸಿದ ಹಾಲನ್ನ ಯೂಸ್ ಮಾಡಬಾರ್ದು. ಹಸಿ ಹಾಲು ಮತ್ತು ಮೊಸರು ಮತ್ತು ಸಕ್ಕರೆ ಅಥವಾ ಕಲ್ಲು ಸಕ್ಕರೆಯನ್ನು ಸಹ ಬಳಸಬಹುದು ನೀವು. ನಂತರ ಬಾಳೆಹಣ್ಣು, ನಂತರ ಜೇನುತುಪ್ಪ. ಇದು 5 ಸಹ ಪಂಚದ್ರವ್ಯಗಳು ಅಥವಾ ಪಂಚಾಮೃತ ಅಂತ ಕರೀತಾರೆ. ಈ ಪಂಚಾಮೃತಗಳು ಅಂದರೆ ದೇವರಿಗೆ ಅಂದರೆ ರಾಯರಿಗೆ ತುಂಬ ಪ್ರೀತಿ. ಸೊ ಆದ್ದರಿಂದ ರಾಯರಿಗೆ ಪಂಚಾಮೃತ ಅಭಿಷೇಕ ಮಾಡೋದ್ರಿಂದ ಅವರ ಕೃಪೆಗೆ ಪಾತ್ರರಾಗ್ತೀವಿ ಅನ್ನೋದು ನಂಬಿಕೆ. ನೋಡಿ, ಪಂಚಾಮೃತ ಅಭಿಷೇಕ ಆದಮೇಲೆ ನಾನಿಲ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ನೀವು ಸಹ ಯಾರಾದರೂ ಮಾಡಬೇಕು ಅಂತ ಇದ್ದರೆ ನೀವು ಆದಷ್ಟು ಸೂರ್ಯ ಉದಯಕ್ಕೂ ಮುಂಚೆನೇ ಈ ಅಭಿಷೇಕವನ್ನು ಅಥವಾ ರಾಯರ ಸಂಕಲ್ಪವನ್ನು ಮಾಡಿಕೊಂಡು ರಾಯರಿಗೆ ಈ ರೀತಿ ಪೂಜೆಯನ್ನು ಮಾಡಿ. ನಾವು ಮಾಡಿದ ತಕ್ಷಣ ನಮಗೆ ಪ್ರತಿಫಲ ದೊರಕಬೇಕು ಅಂದರೆ ಆಗೋದಿಲ್ಲ. ನಾವು ನಮ್ಮ ಪ್ರಯತ್ನನ ಬಿಡಬಾರ್ದು. ಒಂದು ಸಲ ಮಾಡಿ ನಾನು ಅಂದ್ಕೊಂಡಿದ್ದು ಆಗಬೇಕು ಅಂತ ಅಂದ್ಕೊಂಡ್ರೆ ಅದು ಮೂರ್ಖತನ ಅಂದ್ಕೋಬೇಕಾಗುತ್ತೆ. ರಾಯರು ಯಾರ ಮೇಲೂ ಅಷ್ಟು ಸುಲಭವಾಗಿ ದೃಷ್ಟಿ ಇಡೋದಿಲ್ಲ. ದೃಷ್ಟಿ ಇಟ್ಟರೆ ಒಂದು ಬಾರಿ ನಾವು ಹಿಂದೆ ತಿರುಗಿ ನೋಡೋದೇ ಇಲ್ಲ ಅಂತ ಹೇಳ್ಬೋದು. ಅಂದರೆ ನಮಗೆ ಯಾವುದೇ ರೀತಿಯ ಕಷ್ಟಗಳು ಬರೋದಿಲ್ಲ. ಸೊ ಅದರಿಂದ ನಾನಿಲ್ಲಿ 1 ವರ್ಷದಿಂದ ಸಹ ಮಾಡ್ತಾಯಿದ್ದೀನಿ. ನಮಗೆ ಆದಷ್ಟು ಒಳ್ಳೆಯದೇ ಆಗಿದೆ. ದೇವರ ದೃಷ್ಟಿ ಒಂದು ಬಾರಿ ನಮ್ಮ ಮೇಲೆ ಬಿದ್ದರೆ ಸಾಕು, ನಮ್ಮೆಲ್ಲ ಕಷ್ಟಗಳು ಸಹ ಪರಿಹಾರ ಆಗುತ್ತೆ. ಸೊ ನೀವು ಸಹ ಈ ಪೂಜೆಯನ್ನು ಮಾಡ್ತೀವಿ ಅಂದರೆ ಆದಷ್ಟು ಸೂರ್ಯ ಉದಯಕ್ಕೂ ಮುಂಚೆನೇ ಸಂಕಲ್ಪ ಮಾಡಿಕೊಂಡು ಮಾಡಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಮತ್ತು ನಾನಿಲ್ಲಿ ಪ್ರತಿದಿನವೂ ಸಹ ರಾಯರಿಗೆ ತುಳಸಿಯನ್ನು ಅರ್ಪಿಸೇ ಪೂಜೆ ಮಾಡೋದು. ನಿಮ್ಮ ಮನೇಲಿ ನೀವು ಹೇಗೆ ಮಾಡ್ತೀರಾ ಅಂತ ತಿಳಿಸಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಇದು ನಂದು ಇವತ್ತಿನ ದಿನದ ಪೂಜೆಯ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಇಷ್ಟ ಆಯಿತಾ? ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದೇ ರೀತಿಯ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.